ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನ ಕನ್ನಡ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆ ಮಹೋತ್ಸವ ನಮ್ಮೂರಲ್ಲಿ ನಾನಿರೋ ಪ್ಲೇಸಲ್ಲೂ ಕೂಡ ಇದೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಬೀದರ್ ಡಿಸ್ಟಿಕ್ ಅಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಅಲ್ಲಿ ಕೂಡ ಜಾತ್ರೆ ಇದೆ. ಎರಡೂ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಹೇಗಿದೆ, ಯಾವ ತರ ಜಾತ್ರೆ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ತಲೆ ತಿನ್ನಲ್ಲ ನಿಮ್ಗೆಲ್ರಿಗೂ, ಯಾಕಂದ್ರೆ ಜಾತ್ರೆ ಹೇಗ್ ಮಾಡ್ತಾ ಇದೀವಿ ಅನ್ನೋದು ಮಾತ್ರ ತೋರಿಸ್ತೀನಿ. ಬರೀ ಓನ್ಲಿ ನಾನು ಮಾತ್ರ ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಯಾಕಂದ್ರೆ ಇಲ್ಲಿ ನಾನು ವಾಯ್ಸ್ ಕೊಟ್ಟಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಜಾತ್ರೆ ಮಾಡ್ತಾರೆ ವರ್ಷಕ್ಕೆ ಒಂದ್ಸರಿ ಇಲ್ಲಿ. ಅದು ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ವಾ, ಆ ತರ ಜಾತ್ರೆನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಮ್ಮೂರಿಂದ ಜಾತ್ರೆನ ತೋರಿಸ್ತಾ ಇದ್ದೀನಿ. ಸೊ ನಂದು ಅತ್ತೆ ಮಾವನ ಮನೆಯಲ್ಲಿ ಜಾತ್ರೆನ ಹೇಗ್ ಮಾಡ್ತೀವಿ ಅಂತ ತೋರಿಸ್ತಾ ಇರೋದು. ಇದು ಸ್ವಾಮೀಜಿ ಇದಾರಲ್ವಾ, ಇವರು ಸ್ವಾಮೀಜಿ ಸ್ವಂತದವರು ಅಂತ ಇದ್ದಾರೆ. ಸೊ ಉತ್ತರ ಕರ್ನಾಟಕ ಸ್ವಂತ ಅಂತ ಊರಿದೆ ಒಂದು, ಆ ಹಳ್ಳಿಯಿಂದ ಬಂದಿದ್ದಾರೆ. ಸೊ ಸ್ವಂತ ಊರಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಅವರು ಇಷ್ಟು ದಿವಸ ಹೋಗ್ಬಿಟ್ಟು ಇಷ್ಟು ಊರಲ್ಲಿ ನಾನು ಪ್ರವಚನ ಮಾಡಬೇಕು ಅಂತ ಅನ್ಕೊಂಡಿದಾರಂತೆ. ಆ ರೀಸನ್ ಇಂದ ಇವ್ರದ್ದು ಇವಾಗ 59ನೇ ವಿಡಿಯೋನ ಬಂದಿತ್ತು. ಸೊ 59ನೇ ಊರಲ್ಲಿ ಹೋಗ್ಬಿಟ್ಟು ಮಾಡಿದ್ದಾರೆ. ಸೊ ಅದನ್ನ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಪ್ರವಚನ ಮಾಡ್ತಾ ಇದ್ದಾರೆ. 7 ದಿವಸ ಒಂದೊಂದು ಊರಲ್ಲಿ ಹೋಗಿ 7 ದಿವಸ ಮಾಡೋದು, ಈ ತರ ಪ್ರವಚನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ ಅನ್ನ ತೆಗ್ದಿದ್ದೆ, ಅದನ್ನ ನಿಮಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಒಬ್ರು ಬ್ರಾಹ್ಮಿನ್ಸ್ ಅಂತ ಇದ್ದಾರೆ. ಅವರು ಸತ್ಯನಾರಾಯಣ ಕಥೆ, ಲಲಿತ ಶಾಸ್ತ್ರ ನಾಮ ಕಥೆಯನ್ನ ಹೇಳ್ಸಿದ್ರು. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಮನೆಗ್ ಬಂದಾದ್ಮೇಲೆ ಅವತ್ತೇ ಜಾತ್ರೆ ಕೂಡ ಇತ್ತಲ್ವಾ. ಇಲ್ಲಿ ನೋಡಿ ಎಲ್ಲಾ ಹೆಣ್ಮಕ್ಳು ಸೇರ್ಬಿಟ್ಟು ಹಾಲಿನ ಬಿಂದಿಗೆನ ಎತ್ಕೊಂಡು ಹೋಗೋದು. ಅವ್ರವ್ರ ಹರಕೆ ಗೈಸ್, ದೇವ್ರಿಗೆ ಯಾವ್ಯಾವ ರೀತಿಯಲ್ಲಿ ಹರಕೆ ಮಾಡ್ತಾರೆ ಅಂತಂದ್ರೆ ಹೇಳಕ್ಕಾಗಲ್ಲ ಅಂತಾರಲ್ವಾ, ಆ ತರ ಹರಕೆ ಅಂತಾನೆ ಹೇಳ್ಬೋದು. ನೋಡಕ್ ಎರಡು ಕಣ್ಣು ಸಾಲದು ಅಂತ ಆ ತರ ಹರಕೆ ಮಾಡ್ಬಿಡ್ತಾರೆ ಗೈಸ್. ನಿಜವಾಗ್ಲೂ ನಂಬೋಕ್ಕಾಗಲ್ಲ, ಈ ತರನು ಮಾಡ್ಬೋದಾ ಅಂತ ಅನ್ಸುತ್ತೆ. ನಾನ್ ಯಾವತ್ತೂ ಎಲ್ಲೂ ನೋಡಿಲ್ಲ ಈ ತರ ಎಲ್ಲ. ಬಟ್ ಇಲ್ಲಿ ಬಂದಾಗಿಂದಾನೇ ನೋಡ್ತಾ ಇರೋದು. ವರ್ಷ ನೋಡ್ತೀವಿ. ತುಂಬಾ ಅಂದ್ರೆ ತುಂಬಾ ಇಲ್ಲಿ ಇದು ಕರ್ಗ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಕಾಮನ್ ಆಗಿ ನಾವ್ ಎಲ್ಲಾ ಕಡೆ ನೋಡ್ತೀವಿ. ಎಲ್ಲಾ ಕಡೆ ಜಾತ್ರೆ ಹೇಗ್ ಮಾಡ್ತಾರ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಆಲ್ರೆಡಿ. ಎಲ್ಲಾ ಕಡೆ ಇದು ಕರ್ಗ ಮಾಡೋದಾಗಿರ್ಬೋದು, ಅಗ್ನಿ ತುಳಿಯೋದ್ ಅಂತ ಹೇಳ್ತಾರಲ್ವಾ, ಅದು ತುಳಿಯೋದಾಗಿರ್ಬೋದು, ಹಾಲಿನ ಬಿಂದಿಗೆ ಎತ್ಕೊಂಡು ಹೋಗಿರೋದಾಗಿರ್ಬೋದು, ಇದನ್ನೆಲ್ಲ ಪ್ರತಿ ಒಂದನ್ನ ನಾವು ಎಲ್ಲಾ ಊರಲ್ಲಿ ನೋಡ್ತೀವಿ. ಬಟ್ ಈ ಊರಲ್ಲಿ ತುಂಬಾ ಭಯಂಕರವಾಗಿರೋದ್ ನೋಡೋದು ಅಂದ್ರೆ ಒಂದು ಸಿಗುತ್ತೆ. ಚುಚ್ಕೊಂಡ್ ಬರ್ತಾರೆ. ಹೆಂಗ್ ಚುಚ್ಕೊಂಡ್ ಬರ್ತಾರೆ ಅಂದ್ರೆ ಅಂತ ಇಂತ ಚುಚ್ಕೊಂಡ್ ಬರಲ್ಲ. ನಿಜವಾಗ್ಲೂ ಹೇಳ್ತೀನಿ ನಾನು. ಅದು ಆಕ್ಚುಲಿ ನಿಮ್ಗೆ ತೋರ್ಸಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ, ಆ ತರ ಚುಚ್ಕೊಂಡಿದ್ದಾರೆ. ಬಟ್ ನನ್ನ ವಿಡಿಯೋದಲ್ಲಿ ಅಲೌಡ್ ಇಲ್ಲ. ಆ ತರ ತೋರ್ಸಿದ್ರೆ ನನ್ನ ವಿಡಿಯೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ನಾನು ಅದು ತೋರ್ಸೋಕೆ ಅಂತ ಹೋಗ್ಲಿಲ್ಲ. ಶೂಟ್ ಮಾಡ್ಕೊಂಡಿದ್ದೆ, ರೆಕಾರ್ಡ್ ಕೂಡ ಎಲ್ಲ ಮಾಡಿಟ್ಟಿದ್ದೀನಿ. ಆದ್ರೂ ಬಿಡ್ಬಾರ್ದು, ಯಾಕಂದ್ರೆ ಬಿಟ್ಟಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಬಿಡ್ತಾ ಇಲ್ಲ ಅಷ್ಟೇ. ಒಂದೊಂದು ಚುಚ್ಕೊಂಡಿ ಮೇಲೆ ಬೋಲ್ಡಿಜರ್ ಇರುತ್ತಲ್ವಾ, ಅದಕ್ಕೂ ಕೂಡ ಕ್ರೇನ್ಗೆ ಎಲ್ಲದಕ್ಕೂ ಹೋಗ್ಬಿಟ್ಟು ಸಿಕ್ಕಾಕೊಂಡು ಆಟ ಆಡ್ಕೊಂಡು ನಿಂತ್ಕೋತಾರೆ. ಆ ತರ ಚುಚ್ಕೋತಾರೆ ಅವ್ರು. ಒಂದೊಂದು ಮೊಳೆನ ಚುಚ್ಕೊಳ್ಳೋದಿದೆ ಅಂದ್ರೆ, ನಾವು ಮನೆ ಕಟ್ಟೋ ಟೈಮಲ್ಲಿ ರಾಡ್ ಯೂಸ್ ಮಾಡ್ತೀವಿ ನೋಡಿ, ಕಬ್ಣನ ಯೂಸ್ ಮಾಡ್ತೀವಿ ನೋಡಿ, ಆ ತರ ಕಬ್ಣದಿಂದ ಚುಚ್ಕೊಳ್ಳೋ ತರ ಚುಚ್ಕೋತಾರೆ. ಎಷ್ಟೆಷ್ಟು ಇರುತ್ತೆ ಅವ್ರದ್ದು. ಒಂದು ಮಿನಿಮಮ್ ಅವರು ಬಾಯಲ್ಲಿ ಚುಚ್ಕೊಂಡ್ರು ಅಂತಂದ್ರೆ ಒಂದು 3 ಮೀಟರ್, 4 ಮೀಟರ್, 10 ಮೀಟರ್, 15 ಮೀಟರ್ ಅಷ್ಟು ಕಂಬಿನ ಲೆಂತ್ ಆಗಿ ಇರುತ್ತೆ. ಒಂದ್ರಿಂದ ಒಂದು ಜಾಯಿಂಟ್ ಮಾಡಿ ಅಷ್ಟೊಂದು ಚುಚ್ಕೊಂಡಿರ್ತಾರೆ. ನೋಡೋಕಂತೂ ಆಗಲ್ಲ ಆ ತರ. ಸೊ ಸಾಯಂಕಾಲ ಕೂಡ ಮಕ್ಳಿಗೆಲ್ಲ ಕರ್ಕೊಂಡ್ಬಿಟ್ಟು ನಾವು ಕೂಡ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಒಳಗಡೆಯಿಂದ ಹೊರಗಡೆ ಬರೋಕ್ ಆಗ್ತಾ ಇಲ್ಲ, ಹೊರಗಡೆಯಿಂದ ಒಳಗಡೆ ಬರೋಕ್ ಆಗ್ತಾ ಇಲ್ಲ. ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು, ಅಗ್ನಿ ಅಂತ ಇದು.
ಸೊ ತುಂಬಾ ವುಡ್ ಹಾಕ್ಬಿಟ್ಟು ಅಗ್ನಿನ ಇಡ್ತಾರೆ. ಹೇಗ್ ಇಡ್ತಾರೆ ಅಂದ್ರೆ ಆ ಅಗ್ನಿ ರಿಯಲ್ ಆಗಿ ಆ ಅಗ್ನಿಯಲ್ಲಿ ತುಳ್ಕೊಂಡು ಹೋಗ್ತಾರೆ. ಸೊ ಅದು ಕೂಡ ನಾನು ಎಷ್ಟು ಇಲ್ಲಿ ಬಂದ್ಬಿಟ್ಟು ನಾನು ಒಂದು 15 ವರ್ಷ ಆಗ್ತಾ ಇದೆ. ಸೊ 15 ವರ್ಷದಿಂದ ನಾವು ಈ ಜಾತ್ರೆನ ನೋಡ್ಕೊಂಡ್ ಬರ್ತಾ ಇದೀವಿ. ಬಟ್ ಆದ್ರೆ ಆ ತರ ಅಗ್ನಿ ತುಳಿಯೋದನ್ನ ನಾವು ಯಾವತ್ತೂ ಹೆಂಗ್ ರೆಡಿ ಮಾಡ್ಬಿಟ್ಟು ತುಳಿತಾರೆ ಅಂದ್ರೆ ನಿಜವಾಗ್ಲೂ 2 ಕಣ್ಣಿಂದ ನೋಡೋಕಂತೂ ಆಗಲ್ಲ. ಆ ತರ ತುಳಿತಾರೆ. ಬಿಸಿ ಬಿಸಿ ಕೆಂಡದಲ್ಲಿ ಹೋಗಿ ಅವ್ರ ಕಾಲಿಟ್ರೆ ಕಾಲು ಒಳಗಡೆ ಹೋಗ್ಬಿಡ್ಬೇಕು, ಆ ತರ ತುಳಿತಾರೆ. ನಮ್ ಕೈಯಿಂದ ಅಂತೂ ಕಣ್ಣಿಂದ ಅಂತೂ ನೋಡೋಕೆ ಸಾಧ್ಯ ಇಲ್ಲನೆ ಅಂತ ಹೇಳ್ಬೋದು. ಸೊ ಅದು ಅರ್ಲಿ ಮಾರ್ನಿಂಗ್ ತುಳಿತಾರೆ. ಅವ್ರಿಗೆ ಏನಾಗುತ್ತೋ ಬಿಡುತ್ತೋ ಅದು ದೇವ್ರಿಗೆ ಗೊತ್ತಿರೋದು. ಸೊ ದೇವ್ರು ಕೂಡ ಅವ್ರು ಅಂದಿರೋ ಹರಕೆನ ತೀರಿಸ್ಬಿಟ್ಟು ಅಷ್ಟು ಒಳ್ಳೆ ರೀತಿಯಿಂದ ಅವ್ರಿಗೆ ನೋವು ಆಗೋಲ್ದ ತರ ಆಶೀರ್ವಾದ ಕೊಟ್ಟು ಕಳಿಸ್ತಾನೆ ಅಂತಾನೆ ಹೇಳ್ಬೋದು. ಆ ತರ ಜಾತ್ರೆನ ಮಾಡ್ತಾರೆ. ನನಗ್ ತುಂಬಾ ಲೈಕ್ ಆಗೋದು ಅಂದ್ರೆ ಇಲ್ಲಿ ಅದು ತುಳಿಯೋದು ಲೈಕ್ ಆಗುತ್ತೆ, ಈ ತರ ಚುಚ್ಕೊಳ್ಳೋದು ಲೈಕ್ ಆಗುತ್ತೆ. ಅದು ಚುಚ್ಕೊಳ್ಳೋದು ಕೂಡ ಹೇಗಂದ್ರೆ ನನ್ ಮಗನಿಗಂತ್ರ ತುಂಬಾ 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 ಭಯ ಆಗುತ್ತೆ ಅದು ಚುಚ್ಕೊಂಡ್ರೆ. ಅವತ್ತಿನ ಡೇ ಫುಲ್ ಅವ್ನು ಎಮೋಷನಲ್ ಆಗಿ ಇರ್ತಾನೆ ಅಂತಾನೆ ಹೇಳ್ಬೋದು. ಫುಲ್ ಸೈಲೆಂಟ್, ಯಾರ ಜೊತೆ ಮಾತಾಡಲ್ಲ ಅವನು. ಆ ತರ ಭಯದಲ್ಲಿ ಇರ್ತಾನೆ ಅವನು. ಆ ತರ ಅವ್ನು ನೋಡಿದ್ರೇನೆ ಹಂಗಿರ್ತಾನೆ ಅವನು. ಬಟ್ ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ದೇವ್ರ ಮೇಲೆ ನಂಬಿಕೆ. ಅದು ಹೇಳ್ತಾರಲ್ವಾ, ನಂಬಿಕೆ ಇಟ್ಟು ಕೆಲ್ಸನ ಮಾಡಿದ್ರೆ ಎಲ್ಲ ಆಗುತ್ತೆ ಅಂತ. ಆ ತರ ದೇವ್ರ ಮೇಲೆ ಭಕ್ತಿಯಿಂದ ಕೆಲ್ಸನ ಮಾಡ್ಕೊಂಡ್ರೆ ದೇವ್ರು ಕೂಡ ನಮ್ಗೆ ಯಾವುದೇ ತರ ನೋವಾಗಲ್ದಂಗ್ ಕಾಲಿಗೆ ಒಂದ್ ಮುಳ್ಳು ಚುಚ್ಚು ಕೂಡ ಚುಚ್ಚಲ್ದಂಗ್ ನೋಡ್ಕೋತಾರೆ ದೇವ್ರು ಅಂತ ಹೇಳ್ತಾರಲ್ವಾ, ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಸೊ ನಾನು ಅದು ತುಳಿಯೋದೆಲ್ಲ ನಿಮ್ಗೆ ತೋರ್ಸಿಲ್ಲ, ಯಾಕಂದ್ರೆ ಅದು ರೂಲ್ಸ್ ಇದೆಯಾ ಇಲ್ವಾ ವಿಡಿಯೋದಲ್ಲಿ ನನಗದು ಅಷ್ಟು ಐಡಿಯಾ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಅದು ಯಾವುದೇ ತರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅನ್ನೋ ರೀಸನ್ಗೆ ನಾನು ಆ ತರ ಎಲ್ಲ ನಿಮ್ಗೆ ಓನ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೊರತು ನಾನು ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.